ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ರೈತರ ಬಗ್ಗೆ ಆಗಿರುತ್ತೆ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಬೇಕು ಅಂತ ಕೇಳ್ಕೊತೀನಿ. ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವಾಗ ಆಲ್ರೆಡಿ ವರ್ಷ ನೋಡ್ದಂಗೆ ಈ ಟೈಮ್ನಲ್ಲಿ ಸೋನೆ ಟೈಪ್ ಮಳೆ ಹಿಡ್ಕೊಂಡು ಹೊರಗಡೆ ಬರಲಿಕ್ಕೂ ಕಷ್ಟ ಆಗಬೇಕಿತ್ತು. ಬಟ್ ಈ ಟೈಮ್ನಲ್ಲಿ ನೋಡಿದರೆ ಸಿಕ್ಕಾಬಟ್ಟೆ ಬಿಸಿಲು ಹೊಡಿತಾ ಇದೆ. ಸೊ ನನಗೆ ಅನ್ನಿಸ್ತಾ ಇದೆ, ಇದು ಬೇಸಿಗೆಗಾಲನ ಮಳೆಗಾಲನ ಅಥವಾ ಏನಿದು ಮುಂಗಾರು ಥರ ಮಳೆ ಹಿಡ್ಕೋಬೇಕಾದಂಥ ಟೈಮ್ನಲ್ಲಿ ಈ ಥರ ಹುರಿ ಬಿಸಿಲು ಕಾಣಿಸ್ತಾ ಇದೆಯಲ್ಲ ಅಂತ. ಸೊ ಈ ಬಿಸಿಲಲ್ಲೇ ನಮಗೆ ಹೊಲಗಳಿಗೆ ನೀರು ಬೇಕಾದಷ್ಟು ಬೇಕು. ನಾವು ಎಷ್ಟು ನೀರು ಹಾಯಿಸಿದ್ರೂ ಕೂಡ ಬೇಸಿಗೆಗಾಲದಲ್ಲಿ ಈ ಬಿಸಿಲಲ್ಲಿ ನೀರು ಸಾಲೋದೇ ಇಲ್ಲ. ಅಂಥ ಟೈಮಲ್ಲಿರುವಾಗಲೇ ನಮ್ಮದು ಮೋಟ್ರು ಬೇರೆ ಕೈ ಕೊಟ್ಬಿಟ್ಟಿದೆ. ಇದು ಆಲ್ರೆಡಿ ಒಂದಲ್ಲ ಎರಡಲ್ಲ 3-4 ಸಲ ರಿಪೇರಿ ಮಾಡಿಸಿದ್ದೀವಿ. ಎಷ್ಟು ಸಲ ರೆಡಿ ಮಾಡಿಸಿದ್ರು ಕೂಡ ಇದು ಯಾಕೋ ಸರಿ ಹೋಗ್ತಾ ಇಲ್ಲ. ಸೊ ಇದು ಫಸ್ಟ್ ಟೈಮ್ ನಾವು ಮೋಟ್ರನ್ನ ಬಿಚ್ಚುತ್ತಾ ಇರೋದು. ಸೊ ಸದ್ಯಕ್ಕೆ ಯಾರೂ ಸಪೋರ್ಟಿಗೆ ಇರಲಿಲ್ಲ. ನಮ್ಮ ಯಜಮಾನ್ರು ಅಲ್ಲಿ ಏನಿದೆ ಹಗ್ಗ ಎಲ್ಲ ಕಟ್ಟಿ ಸಪೋರ್ಟಿಗೆ ಆ ಕಡೆ ಈ ಕಡೆ ಒಂದು ಸೈಡ್ಗೆ ದೊಡ್ಡ ಬಡಿಗಳನ್ನ ಕೊಟ್ಟು ಅದ್ರ ಮೇಲೆ ಸಪೋರ್ಟಿಗೆ ಅಂತ ಒಂದು ಹಗ್ಗನ ಕಟ್ಟಿದ್ವಿ. ಸೊ ಇವಾಗ ಅದೆಲ್ಲ ಬಿಚ್ಚುತ್ತಾ ಇದ್ದಾರೆ. ನಾನು ನಮ್ಮ ಯಜಮಾನ್ರು ಇಬ್ಬರೇನೆ ಎಳೆಯುವಷ್ಟರೊಳಗೆ ನಮ್ಗೆ ಎಷ್ಟು ಸುಸ್ತಾಗೋಯ್ತು ಅಂದರೆ ಅಷ್ಟು ಸುಸ್ತಾಗೋಯ್ತು. ಯಾಕಂದರೆ ಯಾರಾದರೂ ಸಪೋರ್ಟಿಗೆ ಇದ್ದಿದ್ರೆ ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಸೊ ಅವ್ರೇನು ಮಾಡಿದ್ರು, ಅವರು ಮಧ್ಯಭಾಗಕ್ಕೆ ಹೋಗಿ ಹಗ್ಗ ಎಲ್ಲ ಬಿಚ್ಚಿದ್ರು. ಅದು ಸ್ವಲ್ಪ ಏನಾದರೂ ಯಾಮಾರಿದ್ರು ಅದು ಕೆಳಗಡೆ ಕಸ್ಕೊಂಡು ಬಿದ್ದೋಗ್ತಾ ಇತ್ತು ಮೋಟ್ರೇನೆ. ಹೋಗಿ ಕೆಳಗಡೆ ಕೆಸರೊಳಗೆ ಸಿಗಾಕೊಬಿಟ್ರೆ ಭಾಳ ಕಷ್ಟ ಅಂತ ಕಷ್ಟಪಟ್ಟು ಏನೋ ಮಾಡಿ ಎಳ್ಕೊಂಡು ಬಂದ್ವಿ. ಎಳ್ಕೊಂಡು ಬಂದ ತಕ್ಷಣ ಈಗ ಇರೋದೇ ಒಂದು ಏನಂದರೆ ಅದು ನಮ್ಮ ಮೋಟ್ರನ್ನ ಎತ್ಕೊಂಡು ಹೋಗೋದು. ಎಷ್ಟು ಸುಸ್ತಾಯಿತು ಆ ಮೋಟ್ರನ್ನ ಎತ್ತೋ ಅಷ್ಟರಲ್ಲಿ ಅಂತ ನಮ್ಮ ಯಜಮಾನ್ರು ನೋಡೋಣ ಅಂತ ಒಂದು ಹಗ್ಗ ಕಟ್ಟಿದ್ರು. ಅಲ್ಗಡ್ಸೋಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟೊಂದು ವೆಯ್ಟ್ ಇದೆ ಅದು. ಇನ್ನು ಹೊತ್ಕೊಂಡು ಹೋಗೋದು ಎಲ್ಲಿ, ನೋಡೋಣ ಟ್ರೈ ಮಾಡೋಣ ಅಂತ ಹಗ್ಗ ಎಲ್ಲ ಕಟ್ಟಿ ಎಳಿತಾ ಇದ್ವಿ. ಈಗ ಸದ್ಯಕ್ಕೆ ಜೋಳ, ಶುಂಠಿ, ಆಲೂಗಡ್ಡೆ ಆ ಥರ ತುಂಬ ಬೆಳೆ ಮಾಡಿದ್ದೀವಿ ಹೊಲದಲ್ಲೆಲ್ಲ. ಹಾಗೆ ಹೂವಿನ ಗಿಡನೂ ಕೂಡ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಡೈಲಿ ನೀರು ಅವಶ್ಯಕತೆ ಇದ್ದೇ ಇರುತ್ತೆ. ಮಳೆ ಬಿಸಿಲಿರಲಿ ಇಲ್ಲದೆ ಹೋಗಲಿ ಸ್ವಲ್ಪ ನೀರಂತೂ ಹಾಕಲೇಬೇಕು. ಇಂಥ ಟೈಮಲ್ಲಿ ಮೋಟ್ರ್ ಕೈ ಕೊಟ್ಟಿದ್ದೆ. ಅದನ್ನು ಹೊತ್ಕೊಂಡು 3 ಜನನು, ಅತ್ತೆ, ನಾನು ಮತ್ತು ನಮ್ಮ ಮನೆಯವರು 3 ಜನನು ಎಳೆದಾಡ್ಕೊಂಡು ಅದನ್ನು ಒಂದು ಸೈಡಿಗೆ ರೋಡ್ ಸೈಡಿಗೆ ಬೈಕ್ ಮೇಲೆ ಇಟ್ಕೊಳ್ಳೋ ಥರ ರೋಡ್ ಸೈಡಿಗೆ ತಂದು ಕಟ್ಟೋ ಅಷ್ಟರಲ್ಲಿ ಕೈಯೆಲ್ಲ ಉರಿ ಬಂದೋಯ್ತು. ಸೊ ಎಷ್ಟು ಕೆಂಪಾಗಿದೆ ಅಂದರೆ ಅಷ್ಟರಲ್ಲಿ ನಾನಂತೂ ಫುಲ್ಲು ಬೆವ್ತೋಗ್ಬಿಟ್ಟಿದೆ. ಸೊ ಇನ್ನೊಂದು ಮೋಟ್ರು ಇದೆ, ಅದರಲ್ಲಿ ಬರ್ತಾ ಇದ್ದಂಥ ನೀರಿನಲ್ಲಿ ತಣ್ಣೀರಿನಲ್ಲಿ ನೀಟಾಗಿ ಮುಖ ತೊಗೊಂಡು ಸ್ವಲ್ಪ ನೀರು ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಸೊ ಅಲ್ಲಿ ತನಕ ಹೆಂಗಾಗಿತ್ತು ಅಂದರೆ ಆ ಬಿಸಿಲಿಗೂ ಅದನ್ನು ವೆಯ್ಟ ಹೊತ್ಕೊಂಡು ಬಂದಿದ್ದಕ್ಕೂ ಸಿಕ್ಕಾಬಟ್ಟೆ ಸುಸ್ತಾಗಿ ಹೋಗ್ಬಿಟ್ಟೆ. ಆಮೇಲೆ ತಣ್ಣೀರಿನಿಂದ ಸ್ವಲ್ಪ ನೀರು ಮುಖ ತೊಗೊಂಡು ನೀರು ಕುಡಿದ್ಮೇಲೆ ಸ್ವಲ್ಪ ಆರಾಮ ಅಂತ ಅನ್ನಿಸ್ತು. ಇದನ್ನು ಜೋಳಕ್ಕೆ ಬಿಟ್ಟಿದ್ದೀವಿ. ಇಷ್ಟು ಸಣ್ಣ ನೀರು ಬರ್ತಾ ಇದೆ, ಆ ನೀರನ್ನ ನಾವು ಎಲ್ಲಿಗೆ ಅಂತ ಹಾಯಿಸೋದು ಹೇಳಿ. ಸೊ ಮೋಟ್ರು ನಾನು ರೆಡಿ ಮಾಡಿಸ್ಕೊಂಡು ಬಂದೆ ಅಂತ ಹೇಳಿ ನಮ್ಮ ಯಜಮಾನ್ರು ರೆಡಿ ಮಾಡಿಸ್ಕೊಂಡು ಬಂದರು ನೆಕ್ಸ್ಟ್ ಡೇಗೆ. ಸೊ ಅದಕ್ಕೆ ಈ ಒಂದು ಹೋಲ್ ಇದೆ, ಆ ಹೋಲ್ಗೆ ನೀರನ್ನ ತುಂಬಿಸ್ಬೇಕು. ಇಲ್ಲಿ ಸಣ್ಣದೊಂದು ಗ್ಲಾಸ್ ಥರನೋ ಅಥವಾ ಪ್ಲಾಸ್ಟಿಕ್ ಲೋಟನೋ ಯಾವುದಾದ್ರೂ ಒಂದು ಹಿಡ್ಕೊಂಡು ಬಿಡಬೇಕು. ಇವರು ಬಿಡ್ತಾ 3 ಬಕೆಟ್ ನೀರು ಇದ್ರೂ ಕೂಡ ಅದು ತುಂಬಲೇ ಇಲ್ಲ. ಲಾಸ್ಟಿಗೆ ಏನೇನು ಮಾಡಿ ತುಂಬಿಸಿದ್ದಾಯಿತು. ಇವಾಗ ನಮ್ಮ ಮಾವನವರು ಹಾಗೆ ಇನ್ನೊಬ್ಬರು ಸಪೋರ್ಟಿಗೆ ಬಂದರು, ನಮ್ಮ ಪಕ್ಕದ ಹೊಲದವರು. ಸೊ ಎಲ್ಲರೂ ಸೇರಿಕೊಂಡು ಅದನ್ನು ಫಿಟ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಸಲನಾದರೂ ಸರಿ ಹೋಗ್ಬೋದೇನೋ ಅಂತ. ಹಾಗೆ ಮೋಟ್ರು ರೆಡಿ ಮಾಡಿಸ್ಕೊಬಂದು ತಂದು ಬಿಟ್ಟ ನಂತರ ಒಂದು ಸೈಡ್ನಲ್ಲಿ ನಾನು, ಇನ್ನೊಂದು ಸೈಡ್ನಲ್ಲಿ ನಮ್ಮ ಯಜಮಾನ್ರು, ಮಧ್ಯದಲ್ಲಿ ಇವರೇನಿರ್ತಾರೆ ಸಪೋರ್ಟಿಗೆ ಅವರು 3 ಜನನೂ ನಿಂತ್ಕೊಂಡು ಮೋಟ್ರನ್ನ ಇಳಿಸಿದ್ದಾಯಿತು. ಮತ್ತೆ ಹಳ್ಳಕ್ಕೇನೆ ತಗೊಂಡೋಗಿ ಇಳಿಸಿ ಕಟ್ಟಿ ಫಿಟ್ ಮಾಡಿಸಿದ್ದಾಯಿತು. ಸೊ ನೀರು ಬರ್ಬೋದು ಅಂತ ಅಂದ್ಕೊಂಡ್ವಿ. ಅದೇನಂದರೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಒಂದು 2-3 ದಿನ ಅಷ್ಟೇ ಓಡಿದ್ದು, ಮತ್ತೆ ಆಫ್ ಆಗೋಯ್ತು. ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ನಮಗಂತೂ ತಲೆ ಕೆಟ್ಟೋಯ್ತು. ಈ ರೈತರ ಜೀವನ ಹೆಂಗೆ ಅಂದರೆ, ಬೋರ್ ಇಲ್ಲದೆ ಇರೋರು ಬೆಳೆ ಮಾಡಲಿಕ್ಕೆ ಏನು ಯೋಚನೆ ಮಾಡಲ್ಲ. ಬಟ್ ಬೋರ್ ಇದ್ದು ಕೂಡ ನಾವು ಹೊಲಗಳನ್ನ ಹಾಗೆ ಬಿಟ್ಟಿದ್ದೀವಿ, ಅದರಲ್ಲಿ ಏನು ಬೆಳೆ ಮಾಡಿಲ್ಲ ಅಂದರೆ ನಮಗೆ ಮೋಟ್ರ್ ಕೆಟ್ಟೋಗಿದೆ ಅಂತ ನಮಗೆ ಅನ್ನಿಸ್ಬೋದು. ಬಟ್ ನೋಡೋರು ಏನಂತಾರೆ ಅಂದರೆ, ಇವರೆಲ್ಲ ದೊಡ್ಡದಾಗಿ ಬೋರ್ ಹಾಕಿಸ್ಕೊಂಡಿದ್ದಾರೆ, ಬೋರ್ ಇಲ್ಲದೆ ಹೋದ್ರೆ ಅದೊಂಥರ ಇತ್ತು, ಇವ್ರು ಏನು ಬೆಳೀತಾ ಇಲ್ಲ, ಹಾಳು ಬಿಟ್ಟಿದ್ದಾರೆ ಹೊಲ ಎಲ್ಲನೂ ಅಂತ ಎಲ್ಲ ಅನ್ಕೋತಾರೆ ಅನ್ನೋದು ಒಂದು ತಲೆ ಒಳಗೆ ಬಂದುಬಿಟ್ರಂತೂ ತುಂಬಾ ಬೇಜಾರಾಗೋಗುತ್ತೆ. ಸೊ ನಂತರ ನಾವೇನು ಮಾಡಿದ್ವಿ, ಮೋಟ್ರನ್ನ ಇಳಿಸಿ ಒಂದು 2 ದಿನ ಓಡ್ತೇನೋ ಅಷ್ಟೇ. ಮತ್ತೆ ರಿಪೀಟ್ ಅದೇ ಟೈಮಿಗೆ ಮತ್ತೆ ಮೋಟ್ರು ಆಫ್ ಆಗೋಯ್ತು, ಮತ್ತೆ ಸ್ಟಾರ್ಟ್ ಆಗಲೇ ಇಲ್ಲ. ಸೊ ಇದೆಂಥ ತಲೆನೋವಾಯಿತು ನಮಗೆ. ಎಷ್ಟು ಸಲ ಟ್ರೈ ಮಾಡಿದರೂ ಕೂಡ, ಎಷ್ಟು ಸಲ ಅದನ್ನು ರೆಡಿ ಮಾಡಿಸ್ಕೊಂಡ್ರು ಬಂದರೂ
ಆದರೂ ಕೂಡ ಅದು ಯಾಕೆ ಸರಿ ಹೋಗ್ತಾ ಇಲ್ಲ ಅಂತ ನಮಗೆ ಅನ್ನಿಸ್ತು. ಎಷ್ಟೋ ಸಲ ಮೋಟ್ರ್ ರಿಪೇರಿ ಮಾಡೋರನ್ನ ಕರ್ಕೊಂಡು ಬಂದು ನಾವು ಮೋಟ್ರ್ ತೋರ್ಸೋಕ್ಕಿಂತ ಬರೀ ಬೋರ್ಡ್ ಅಷ್ಟೇ, ಅಂದರೆ ಏನು ಸ್ವಿಚ್ ಬೋರ್ಡ್ ಏನಿರುತ್ತೆ ಅದನ್ನು ತೋರಿಸ್ತಾ ಇದ್ವಿ, ಅದರಲ್ಲಿ ಏನಾರು ಎಫೆಕ್ಟ್ ಆಗಿರ್ಬೋದು, ಕೇಬಲ್ ವೈರಿಂಗ್ ಚೇಂಜ್ ಆಗಿರ್ಬೋದು ಅಂತ. ಸೊ ಆದರೂ ಕೂಡ ಅದು ಸರಿ ಹೋಗಲಿಲ್ಲ. ಏನಿದೆ ಕೇಬಲ್ ವೈರಿಂಗ್ ಎಲ್ಲ ಕರೆಕ್ಟಾಗಿರ್ತಿತ್ತು, ಫೀಸ್ ಎಲ್ಲ ಕರೆಕ್ಟಾಗಿರ್ತಿತ್ತು, ಆಟೋ ಸ್ಟಾರ್ಟರ್ ಎಲ್ಲ ಸರಿಯಾಗಿರ್ತಿತ್ತು. ಅಲ್ಲಿ ಏನಾದ್ರು ಸ್ವಲ್ಪ ವೈರಿಂಗ್ ಏನಾದ್ರು ಹೋಗಿದ್ರೆ ಅದನ್ನು ಸರಿ ಮಾಡಿಬಿಟ್ಟು ಹೋಗ್ತಾಯಿದ್ರು. ಮತ್ತೆ ಸ್ಟಾರ್ಟ್ ಮಾಡಿದರೆ ಅದು ಸ್ಟಾರ್ಟ್ ಆಗಿ ಆಫ್ ಆಗ್ತಾಯಿತ್ತು. ಏನು ಪ್ರಾಬ್ಲಮ್ ಆಗ್ತಾಯಿತ್ತು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಈ ಥರ ಪ್ರಾಬ್ಲಮ್ಮು 2 ಸಲ 3 ಸಲ 4 ಸಲ ಅಂತ ಆಗ್ತಾಯಿದ್ರೆ ಪ್ರತಿ ಸಲ 5,000-10,000 ಅಂತ 8 ಸಲ ರೆಡಿ ಮಾಡಿಸೋದು, 2 ಸಲ 5,000-10,000 ಅಂತ ಕಳೀತಾ ಇರೋದು. ಒಂದೊಂದು ಸಲಕ್ಕೆ 10,000 ಅಂತೂ ಮಿನಿಮಮ್ ಬೇಕೇ ಇತ್ತು. ಯಾಕಂದರೆ ಕೇಬಲ್ ವೈರಿಂಗ್ ಚೇಂಜ್ ಮಾಡಬೇಕು, ಎಲ್ಲ ಮಧ್ಯ ಮಧ್ಯ ಗ್ಯಾಪ್ ಬಿಟ್ಟಿದೆ, ಎಲ್ಲ ಡ್ಯಾಮೇಜ್ ಆಗಿದೆ ಅಂತ ಹೇಳಿದರು ಅಂತ ಕೇಬಲ್ ವೈರಿಂಗ್ ತಂದು ಹಾಕಿದ್ರು. ಆದರೂ ಕೂಡ ರೆಡಿ ಆಗಲಿಲ್ಲ. ಮತ್ತೆ ಯಾರು ಹೇಳಿದರು, ಮತ್ತೆ ವಾಷರ್ ಏನುಗಳಿರುತ್ತೆ ಅದೆಲ್ಲ ಹೋಗಿದೆ, ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು, ರೆಡಿ ಮಾಡಿಸ್ಬೇಕು ಅಂತ ಮತ್ತೆ ರೆಡಿ ಮಾಡಿಸಿದ್ರು. ಆದರೂ ಕೂಡ ರೆಡಿ ಆಗಿಲ್ಲ. ಮತ್ತು ಇನ್ನೊಂದು ಸಲ ಮೋಟ್ರನ್ನೇ 2 ಸಲ ತಗೊಂಡೋಗಿದ್ರು. ಅಲ್ಲಿ ರೆಡಿ ಮಾಡಿಸ್ಕೊಂಬಂದ್ರು, ಒಳಗಡೆ ಏನೋ ವೈರಿಂಗ್ ಮಿಸ್ಟೇಕ್ಸ್ ಇತ್ತು, ನಾನು ರೆಡಿ ಮಾಡಿದ್ದೀನಿ ಅಂತ ಕೊಟ್ಟು ಕಳಿಸ್ತಾಯಿದ್ರು. ರೆಡಿ ಮಾಡಿದಾಗ ಸ್ಟಾರ್ಟ್ ಆಗ್ತಾಯಿತ್ತು, ಮತ್ತು ನೆಕ್ಸ್ಟ್ ಡೇ ಏನಾದರೂ ಸ್ಟಾರ್ಟ್ ಮಾಡಿದರೆ ಮತ್ತೆ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಈ ಥರ ಪ್ರಾಬ್ಲಮ್ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಈ ಸಲ ಅಂತೂ ಬೇರೆ ಮಾತೇ ಬೇಡ ಅಂತ ಹೇಳಿ ಈ ಸಲ ಏನು ಮಾಡಿದರು ಅಂದರೆ ಫುಲ್ಲು ಮೋಟ್ರೆಲ್ಲ ಎತ್ಕೊಂಡು ಬಿಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲನೂ ಬಿಚ್ಕೊಂಡು ಹೋಗಿ ಅದನ್ನೇ ಏನಿದೆ ನಾವು ವೈರಿಂಗ್ ಎಲ್ಲ ಏನು ಮಾಡಿದ್ವಿ ಅದೆಲ್ಲ ಬಿಚ್ಕೊಂಡು ಹೋಗಿ ತಗೊಂಡೋಗಿ ಹೊಸ್ದಾಗಿ ತಂದುಬಿಡೋಣ ಮೋಟ್ರ ಅಂತ ಅಂದ್ಕೊಂಡ್ವಿ. ಆದರೂ ನೋಡೋಣ, ಇದೊಂದು ಸಲ ಯಾಕೆ ಹೊಸ ಮೋಟ್ರಿಗೆ ಹೋದರೆ ಮತ್ತೆ 20,000-25,000 ರೂಪಾಯಿ ಬಂಡವಾಳ ಹಾಕಬೇಕು, ಈ ಥರ ಬಂಡವಾಳ ಯಾರು ತಿರ್ಗಾ ಮುರ್ಗ ಹಾಕೊಂಡು ಕೂತ್ಕೊತಾರೆ ಅಂತ ಹೇಳಿ ಈ ಸಲ ಒಂದೇ ಸಲಕ್ಕೆ ತಗೊಂಡೋಗ್ಬಿಡೋಣ ಅಂತ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆದರೂ ಕೂಡ ಬಿಡಲಿಲ್ಲ, ನಾವು ತಗೊಂಡು ಹೋದ್ವಿ ಅಂತಲೇ ಹೇಳ್ಬೋದು. ಅದನ್ನು ನಾವು ಹೊತ್ಕೊಂಡೋಗಿ ಪ್ರತಿ ಸಲ ರೆಡಿ ಮಾಡಿಸ್ದಾಗ್ಲೂ, ಪ್ರತಿ ಸಲ ಮೋಟ್ರನ್ನ ಬಾವಿಯಿಂದ ಎತ್ತಾಗ್ಲೂ ಅದನ್ನು ಹೊರೋದೇ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅದು ನಮ್ಮದು ಹಳ್ಳದಲ್ಲಿರೋದು, ಕೆಳಗಡೆ ಗದ್ದೆಗಳನ್ನ ದಾಟಿ ಹಳ್ಳದಲ್ಲಿರೋದು. ಮೇನ್ ರೋಡಿಗೆ ತೊಗೊಂಡೋಗ್ಬೇಕು ಅಂದರೆ ಅಷ್ಟು ವೆಯ್ಟ್ ಇರೋದು, ಮಿನಿಮಮ್ ಏನಿಂದ್ರಿಂದ 50-60 kg ಇರ್ತಾಯಿತ್ತು. ಸೊ ಒಬ್ಬರು ಇಬ್ಬರು ಆದರೆ ಎತ್ತಲಿಕ್ಕೆ ತುಂಬಾ ಕಷ್ಟ, ಅದನ್ನು 2-3 ಜನ ಎತ್ತಲೇಬೇಕು. ಸೊ ಈ ಸಲ ಆದಂಗೆ ಆಗಲಿ ಅಂತ ಹೇಳಿ ಹೊತ್ಕೊಂಡೇ ಹೋದ್ವಿ. ಸೊ ಹೋಗಿ ರೆಡಿ ಮಾಡಿಸ್ಕೊಂಡು ಮತ್ತೆ ಈ ಸಲ ರೆಡಿ ಮಾಡಿಸೋದು ಬೇಡ, ಹೊಸ ಮೋಟ್ರನ್ನ ತಂದುಬಿಡೋಣ ಅಂತ ಹೇಳಿ ಇದು 6 HP ಇರೋಂಥ 6 ಸ್ಟೇಜ್ ಇರೋಂಥ ಒಂದು ಮೋಟ್ರು, ಸೆಕೆಂಡ್ ಹ್ಯಾಂಡ್ ಮೋಟ್ರನ್ನ ತಂದಿದ್ದಾರೆ. ಜೊತೆಗೆ ನಮಗೆ ಸರಿಯಾಗಿ ಫಿಟ್ ಮಾಡ್ಲಿಕ್ಕೆ ಬರಲ್ಲ, ನಾವು ಯಾವ ರೀತಿಯೋ ಫಿಟ್ ಮಾಡೋದು, ಮತ್ತು ಅದನ್ನು ಸರಿಯಾಗಿ ಸ್ಟಾರ್ಟ್ ಮಾಡಿ ಮತ್ತೆ ಮೋಟ್ರಿಗೆ ಏನಾದ್ರು ಎಫೆಕ್ಟ್ ಆಗೋದು ಬೇಡ ಅಂತ ಹೇಳಿ ಈ ಸಲ ಮೋಟ್ರನ್ನ ರೆಡಿ ಮಾಡಿ ಬಾವಿಗೆ ಇಳಿಸ್ಕೊಡೋರನ್ನೇ ಕರ್ಕೊಂಡು ಬಂದಿದ್ದರು. ಸೊ ಈ ಸಲ ಅವರೇ ಎಲ್ಲ ರೀತಿ ಚೆಕ್ ಮಾಡ್ತಾಯಿದ್ರು, ನೀರು ತುಂಬಿದ್ದಾಗಿರ್ಬೋದು, ವೈರಿಂಗ್ ಆಗಿರ್ಬೋದು, ಕೇಬಲ್ ವೈರಿಂಗ್ ಆಗಿರ್ಬೋದು, ಅಥವಾ ಮೋಟ್ರುಗಳಲ್ಲಿ ಯಾವುದೇ ನಟ್ಟು ಬೋಲ್ಟು ಮಿಸ್ ಆಗದೇ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ರು. ಸೊ ಹಾಗೇ ಮೋಟ್ರನ್ನ ಬಾವಿ ಒಳಗಡೆ ಇಳಿಸೋಕ್ಕಿಂತ ಮುಂಚೆನೇ ಹೊರಗಡೆನೇ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಕೂಡ ತೋರಿಸಿದ್ರು. ಸೊ ನನಗೆ ಆಶ್ಚರ್ಯ, ಯಾಕಂದರೆ ಈ ಥರ ಮೋಟ್ರನ್ನ ಸ್ಟಾರ್ಟ್ ಮಾಡಿದರೆ ಶಾಕ್ ಹೊಡಿಯಲ್ವಾ ಅಥವಾ ಏನೂ ಆಗಲ್ವಾ ಅನ್ನೋ ಭಯ ಇತ್ತು. ಬಟ್ ಆದರೂ ಅವರು ಅಂದರೆ ಇವೆಲ್ಲ ಮಾಡಿ ಅಭ್ಯಾಸ ಇರುತ್ತಲ್ಲ ಅವ್ರಿಗೆ, ಹಾಗಾಗಿ ಪ್ರತಿ ಸಲ ಮಾಡ್ದಂಗೆ ಈ ಸಲ ಎಲ್ಲಿ ಎಫೆಕ್ಟ್ ಆಗುತ್ತೋ ಅಥವಾ ಏನಾದರೂ ತೊಂದರೆ ಆಗುತ್ತೇನೋ ಅಂತ ಭಯದಲ್ಲೇ ಇದ್ವಿ. ಬಟ್ ಅವರು ಏನೂ ಹೇಳಲಿಲ್ಲ, ನಾನು ಮಾಡಿಕೊಡ್ತೀನಿ, ನೀವು ಸುಮ್ಮನೆ ನಾನು ಹೇಳಿದಷ್ಟು ಮಾಡಿ ಅಂತ ಹೇಳಿ ಈ ಸಲ ನೀರು ಹಾಕೋಕ್ಕೆ ಕಾರ್ಯಕ್ಕೆ 3 ಜನ ನಿಂತಿದ್ರು. ನನಗಂತೂ ಈ ಸಲ ಅಂತೂ ತುಂಬಿಸ್ತಾರೆ ಬೇಗ ನೀರು ಅಂತ ಗೊತ್ತಿರಲಿಲ್ಲ. ನಾನು ಬಾಟಲ್ನ ತಂದುಕೊಟ್ಟಿದ್ದೆ, ಹಾಗೆಯೇ ಗ್ಲಾಸ್ ಕೂಡ ತಂದಿದ್ದೆ. ಯಾವುದೇ ರೀತಿ ಮಾಡಿದರೂ ಹೋಗಲಿಲ್ಲ. ಆಮೇಲೆ ಅವ್ರು ಹೇಳಿದರು, ಮೋಟ್ರ್ ಇದು ಮಾಡೋರು, ಕೈನ ಈ ಥರ ಕೊಟ್ಕೊಂಡು ಹಾಕಿ ಹೋಗುತ್ತೆ, ಬೇಗ ತುಂಬುತ್ತೆ ಅಂತ. ಸೊ ಒಂದು 2-3 ಬಕೆಟ್ನಷ್ಟು ನೀರು ಹಾಕಿದ ಮೇಲೆ ಆಲ್ಮೋಸ್ಟ್ ಆ ಮೋಟ್ರಿಗೆ ಪಂಪ್ ಏನಿರುತ್ತೆ ಅದಕ್ಕೆ ನೀರು ಕೂಡ ತುಂಬಿಸಿದ್ದಾಯಿತು. ಸೊ ನನಗೆ ಹೋದ ಸಲ ಎಷ್ಟು ಸಲ ಒಂದು 10 ಬಕೆಟ್ ನೀರು ಹೋದರೂ ಕೂಡ ಅದೊಂದು ಮೋಟ್ರನ್ನ ತುಂಬಿಸೋಕ್ಕಾಗಿರಲಿಲ್ಲ. ಅದು ಏನಿಲ್ಲ 2-3 ಲೀಟ್ರ್ ಹಿಡಿಯೋಂಥ ಒಂದು ಪಂಪು, ಬಟ್ ಅದರೊಳಗಡೆ ನಾವು 10 ಬಕೆಟ್ ನೀರು ಹಾಕಿದ್ದೀವಿ ಅದು ತುಂಬಿಸ್ಲಿಕ್ಕೆ. ಈ ಸಲ ಒಂದು 2-3 ಬಕೆಟ್ ಹಾಕಿದ ತಕ್ಷಣವೇ ತುಂಬ್ಕೊಂಡ್ಬಿಡ್ತು. ಸೊ ನಂತರ ಅವರು ಏನಿದ್ದಾರೆ ಮೋಟ್ರನ್ನ ರೆಡಿ ಮಾಡಿಕೊಡು ಅಂತವರು, ಅವರು ಕೇಬಲ್ ವೈರಿಂಗ್ ಎಲ್ಲ ಅಟ್ಯಾಚ್ ಮಾಡಿ ನಾನು ಸ್ಟಾರ್ಟ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ಕೇಬಲ್ ವೈರಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ನಾನು ದೇವರಲ್ಲಿ ಬೇಡ್ಕೊತಾ ಇದ್ದೆ, ಯಾಕಂದರೆ ಈ ಸಲನಾದರೂ ಅದು ಕರೆಕ್ಟಾಗಿ ನಿಂತ್ಕೊಂಡು ಮೋಟ್ರ್ ಸ್ಟಾರ್ಟ್ ಆಗಿ ಈ ಸಲನಾದರೂ ನೀರನ್ನ ಹಾಯಿಸೋ ಆಗತ್ತೆ ಮಾಡಪ್ಪ, ಇಲ್ಲಾಂದರೆ ಇದೇ ಕಡೆ ಚಾನ್ಸು ಅಂತ ಕೂಡ ಫಿಕ್ಸ್ ಆಗಿಬಿಟ್ಟಿದ್ವಿ. ಇಲ್ಲ ಅಂದರೆ ನಮ್ಮ ಕೈಲಿ ದುಡ್ಡು ಆಗೋ ತನಕ ನಾವು ಯಾವುದೇ ರೀತಿ ಕೈ ಹಾಕೋದು ಬೇಡ ಇದಕ್ಕೆ ಅಂತ ಕೂಡ ಫಿಕ್ಸ್ ಆಗಿದ್ವಿ. ಬಟ್ ಇಲ್ಲ, ಅವರು ಈ ಥರ ಎಲ್ಲ ರೆಡಿ ಮಾಡಿ ಆದಮೇಲೆ ಇಟ್ಕೊಳ್ಳಿ, ನಾನು
ಅದರಲ್ಲಿ ಬೋರ್ಡ್ನಲ್ಲಿ ಚೆಕ್ ಮಾಡಿ ನೋಡ್ತೀನಿ, ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿ ಅವರು ಈ ಥರ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಿದ ತಕ್ಷಣ ಮಧ್ಯದಲ್ಲಿ ಈ ಥರ ರಿಂಗ್ ಥರ ಇರುತ್ತಲ್ವ, ಅದು ಗರ್ರ್ ಅಂತ ಸ್ಟಾರ್ಟ್ ಆದ ತಕ್ಷಣ ನಮಗೆ ಶಾಕ್ ಆಗ್ಬಿಡ್ತು. ಬಟ್ ಇಲ್ಲ, ಅವರು ಹೇಳಿದ್ರು ನೀವೇನು ಹೆದರೋ ಅಂಥದ್ದು ಏನಿಲ್ಲ, ಇಟ್ಕೊಳ್ಳಿ ಹಾಗೆ ರೀತಿ ಕಂಟೆಂಪ್ಲೇರಲ್ಲಿ ಅಂತ ಹಿಡ್ಕೊಂಡು ನಿಲ್ಲಿಸಿ ಅವ್ರು ಮೋಟ್ರ್ ಸ್ಟಾರ್ಟ್ ಮಾಡಿದರು. ಸೊ ಅದು 2-3 ಸಲ ತಿರುಗಿದ ನಂತರ ಇದು ಚೆನ್ನಾಗಿದೆ, ಈಗ ಈ ಸಲ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಬಾವಿಗೆ ಇಳಿಸ್ಕೊಳ್ಳಿಕ್ಕೆ ರೆಡಿ ಮಾಡಿಕೊಂಡ್ರು. ಸೊ ನಮಗೆ ಇವಾಗ ಖುಷಿ ಆಯಿತು, ಮೋಟ್ರು ಸರಿ ಹೋಯ್ತು ಅಂತ. ಅದೆಲ್ಲ ಫಿಟ್ಟಿಂಗ್ ಮಾಡ್ಕೊಂಡು ನಂತರ ಕೇಬಲ್ ವೈರಿಂಗ್ಗೆ ಈ ಥರ ಇನ್ಸುಲಿನ್ ಟೇಪ್ನ ಸುತ್ತಿದ್ರು. ಸೊ ನಾವೇನು ಮಾಡ್ತಾಯಿದ್ವಿ, 3 ವೈರಿಂಗ್ಗಳನ್ನು ಜಾಯಿಂಟ್ ಮಾಡಿ ಸುತ್ತಾ ಇದ್ವಿ. ಅಂದರೆ ಇನ್ಸುಲಿನ್ ಟೇಪ್ ಏನಿದೆ 3 ವೈರಿಂಗ್ಗಳನ್ನು ಸುತ್ತಾ ಇದ್ವಿ. ಬಟ್ ಅವ್ರೇನು ಮಾಡಿದರು ಅಂದರೆ ಈ ಥರ ವಾಟರ್ ಪ್ರೂಫಿಂದು ಟೇಪ್ನ ಒಂದೊಂದೇ ಸಪ್ರೇಟ್ ಸುತ್ತಿ ಆ ನಂತರ 3ಕ್ಕೂ ಸೇರಿಸಿ ಇನ್ಸುಲಿನ್ ಟೇಪ್ನ ಸುತ್ತಿದ್ರು. ಸೊ ನಂತರ ಮೋಟ್ರನ್ನ ಫಿಟ್ಟಿಂಗ್ ಮಾಡ್ತಾಯಿದ್ರು. ಇನ್ನು ನೋಡ್ತಾ ಇದ್ರು ಸ್ಟೇಜ್ಗಳು ಎಷ್ಟಿದೆ ಅಂತ, 6 ಸ್ಟೇಜ್ ಇರೋವಂಥ ಒಂದು ಮೋಟರ್ ಇದು. ಸೊ ಇದರಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಬರೀ ಆಯಿಸ್ಲಿಕ್ಕೆ ಅಷ್ಟೇ ಯೂಸ್ ಆಗುತ್ತೆ. ನೀವೇನಾದರೂ ಇದರಲ್ಲಿ ಜೆಟ್ಗಳನ್ನ ಸೇರಿಸಿ ಹಾಕಿದ್ರಿ ಅಂದರೆ ಇದು ಮತ್ತೆ ನಿಮಗೆ ರಿಪೇರಿಗೆ ಬರುತ್ತೆ ಅಂತ ಅವರು ಎಚ್ಚರಿಕೆ ಕೊಟ್ಟರು. ನಮಗೆ ಜೆಟ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಆಯಿ ನೀರು ಬಂದರೂ ಸಾಕು ಅಂತ ನಮಗೆ ಅದನ್ನೇ ಫಿಟ್ ಮಾಡಲಿಕ್ಕೆ ಹೇಳಿದ್ವಿ. ಎಲ್ಲ ಆದಮೇಲೆ ಈ ಥರ ಜರಡಿ ಥರ ಬರುತ್ತೆ. ಸೊ ಅದನ್ನು ಹಾಕಿ ಕಟ್ತಾ ಇದ್ದಾರೆ. ಇದನ್ನ ಏನಕ್ಕೆ ಕಟ್ತಾರೆ ಅಂದರೆ ಮೋಟರು ಈ ಬಾವಿ ಒಳಗಡೆ ಬಿಟ್ಟಾಗ ಓಪನ್ ಬಾವಿ ಇರೋದ್ರಿಂದ ಸೊ ಅದು ಏನಿದೆ ಹರಿಯೋ ನೀರಿನಲ್ಲಿ ಏನಾದರೂ ಗಲೀಜು ಇರ್ಬೋದು ಅಥವಾ ಕಡ್ಡಿ ಕಸ ಏನಾದರೂ ಇದ್ದರೆ ಬಂದು ಅದಕ್ಕೆ ಮೋಟ್ರಿಗೆ ಸಿಗಾಕೊಂಡು ಮತ್ತೆ ಸ್ಟ್ರಕ್ ಆಗಿ ಮತ್ತೆ ಮೋಟ್ರು ಸುಟ್ಟೋಗೋದಾಗಿರ್ಬೋದು ಅಥವಾ ಅದ್ರದ್ದು ಏನಾದ್ರು ಪ್ರಾಬ್ಲಮ್ ಮತ್ತೆ ಕಾಡಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಜರಡಿನ ತಂದು ಅದನ್ನು ಸುತ್ತಲೂ ಹಾಕಿ ಅದ್ರ ಸುತ್ತ ಹಾಕಿ ತಂತಿಯಿಂದ ಬಿಗಿದು ಎಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಮಾಡಿದ ನಂತರನೇ ಅವರು ಮಾಡೋದು. ಯಾಕಂದರೆ ಮುಂಚೆನೇ ಗೊತ್ತಿರುತ್ತಲ್ಲ, ಅವರು ಈ ರೀತಿ ಆದರೆ ಈ ರೀತಿ ಆಗುತ್ತೆ ಅನ್ನೋದು ಅವ್ರಿಗೆ ಮೋಟ್ರ್ ರಿಪೇರಿ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಫಿಟ್ಟಿಂಗ್ ಎಲ್ಲ ನೀಟಾಗಿ ಮಾಡಿದ್ರು. ನಾವು ಪ್ರತಿ ಸಲ ಮಾಡಬೇಕಾದ್ರೂ ಈ ಥರ ಇದನ್ನು ಹಾಕ್ತಾಯಿದ್ವಿ. ಆದರೆ ಏನು ಮಾಡ್ತಾಯಿದ್ವಿ ಅಂದರೆ ಅದನ್ನು ಇಳಿಸೋವಂಥ ಟೈಮ್ನಲ್ಲಿ ಆ ಕಡೆ ಈ ಕಡೆ ಜರುಗಿಸಾಡಿ, ತುಂಬ ವೆಯ್ಟ್ ಇರುತ್ತಲ್ವ, ಸೊ ಜರುಗಿಸಾಡಿ ಅದೇನಾಗ್ತಾಯಿತ್ತು ಅಂದರೆ ನಾವು ದಾರ ಕಟ್ಟಿರೋದ್ರಿಂದ ಅದು ಕೆಳಗಡೆ ಬಿದ್ದೋಗ್ತಾಯಿತ್ತು ಅಥವಾ ಆ ಕಡೆ ಈ ಕಡೆ ಜರುಗಿ ನಾವು ಕಟ್ಟಿದ್ದೇ ಒಂದು ಕಡೆ ಆದರೆ ಅದೇ ಒಂದು ಕಡೆ ಬಂದಿರ್ತಾಯಿತ್ತು. ಈ ಥರ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ಈ ಸಲ ಅವರು ಒಂಥರ ವೈಟ್ ಕಲರ್ ಇರುವಂಥ ತಂತಿನ ನೀಟಾಗಿ ಅದಕ್ಕೆ ಆ ಕಟಿಂಗ್ ಪ್ಲೇಯರ್ನಲ್ಲೆಲ್ಲ ನೂಲ್ದು ಗಟ್ಟಿಯಾಗಿ ಅದು ಆ ಕಡೆ ಈ ಕಡೆ ಎಲ್ಲೂ ಹಲ್ಗಾಡಬಾರ್ದು ಆ ಥರ ಟೈಟಾಗಿ ಒಂದು ಮಾಡಿದರು. ಸೊ ಹಾಗಾಗಿ ಈಗ ಒಂದು ಸ್ವಲ್ಪನೂ ಅಳ್ಳಾಡಲಿಲ್ಲ ಅದು ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಏನಂದರೆ ಈಗ ಎಲ್ಲರೂ ಅದನ್ನು ಹೊತ್ಕೊಂಡು ಹೋಗೋದೇ ಕೆಲಸ ಇರೋದು. ಇವಾಗ ಎಷ್ಟು 4-5 ಜನ ಇದ್ದೀವಿ. ನನ್ನ ಕೈಲಂತೂ ಎತ್ತಕ್ಕಾಗ್ತಾ ಇರಲಿಲ್ಲ ಬಿಡಿ. ಬಟ್ ಸಪೋರ್ಟಿಗೆ ಇರ್ಬೋದಾ ಅಂತ ನೋಡಿದೆ. ಎಲ್ಲ ವಿಡಿಯೋ ಮಾಡಲಿಕ್ಕೆ ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ಸೈಡಲ್ಲಿ ನಿಂತ್ಕೊಂಡು. ಸೊ 5 ಜನನೂ ಸೇರಿ ಒಟ್ಟಿಗೆ ಹೊತ್ಕೊಂಡು ಹೋಗಿ ಅದನ್ನು ಮಧ್ಯದಲ್ಲಿ ಮೋಟ್ರು ಏನು ಇದೆ ಬಾವಿ, ಆ ಬಾವಿ ಮಧ್ಯದಲ್ಲಿ ಬಿಟ್ಟು ನಾವು ಅದನ್ನು ಎಲ್ಲ ಬಿಗಿ ಮಾಡಿ ಕಟ್ಟೋ ಅಷ್ಟರಲ್ಲಿ ಸಾಕಪ್ಪ ಅನ್ನಿಸ್ಬಿಡ್ತು, ಅಷ್ಟು ಸುಸ್ತಾಗೋಯ್ತು. ಸೊ ಇವಾಗ ಬಾವಿ ಹತ್ರ ತಂದಿದ್ದೀವಿ. ಸೊ ಇದನ್ನು ತಗೊಂಡು ಹೋಗೋದೇ ಇರೋದು. ಯಾಕಂದರೆ ಪೈಪು ತುಂಬಾ ಒಂದು 2 ರೌಂಡ್ 4 ಅಡಿಯಿಂದ ಜಾಸ್ತಿನೇ ಪೈಪ್ ಉದ್ದ ಕೂತ್ಬಿಟ್ಟಿದ್ದಾರೆ. ಹಾಗಾಗಿ ನಾವೇನಾದರೂ ಅದನ್ನು ಬೆಂಡ್ ಮಾಡಲಿಕ್ಕೆ ಹೋದರೆ ಪೈಪ್ ಮುರ್ಕೊಂಡು ಹೋಗ್ತಾಯಿತ್ತು. ಸೊ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಪೈಪ್ ಕಡೆ ಒಂದು ಕಡೆ, ಮೋಟ್ರ್ ಕಡೆ ಒಬ್ಬರು ಆ ಥರ ಹಗ್ಗಗಳನ್ನ ಕಟ್ಕೊಂಡು ಹಗ್ಗಗಳನ್ನ ಸಪೋರ್ಟಿಂದ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಅಂತ ಎಳ್ಕೊಂಡು ಹೋಗ್ಲಿಕ್ಕೆ ಆ ಸೈಡಿಂದ ಇಟ್ಕೊಳ್ಳೋಕೆ ಈ ಸೈಡಿಂದ ಅಂತ ನಿಂತ್ಕೊಂಡು ಹಾಗೋ ಈಗ ಮಾಡಿ ಮೋಟ್ರ್ ಅಂತೂ ಕೆಳಗಡೆ ಬಿಟ್ವಿ. ಸೊ ಈ ರೈತರಿಗೆ ಏನಂದರೆ ನೀರು ಮೇಯ್ನು. ಅವ್ರು ಬೆಳೀಲಿಕ್ಕೆ ಮಳೆನೇ ನೆಚ್ಕೊಂಡಿದ್ರೆ ಆಗಲ್ಲ, ನೀರಿದ್ದರೆ ಯಾವುದೇ ಬೆಳೆ ಬೆಳಿಬೋದು ಅನ್ನೋದಕ್ಕೋಸ್ಕರ ರೀಸನ್ಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಕಡೆ ಮೋಟಾರ್ ಪ್ರಾಬ್ಲಮ್ ಆದರೆ ಯಾವ ರೀತಿ ಬಗೆಹರಿಸ್ತೀರಾ ಅದು ನಾನೊಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.